ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ನಡೀತಿರುವ ಘಟನೆಗಳು ಸಾಮಾನ್ಯ ಅಲ್ಲ. ನೀವು ನಂಬಿದರೂ ನಂಬದಿದ್ದರೂ ಈ ಸಮಯದಲ್ಲಿ ನಿಮ್ಮ ಫೇಟ್ ಸ್ಲೋಲಿ ಬಟ್ ಶ್ಯೂರ್ಲಿ ಚೇಂಜ್ ಆಗ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಮನಸ್ಸಿನಲ್ಲಿ ಕನ್ಫ್ಯೂಷನ್, ಟೆನ್ಷನ್, ಯಾರಿಗೂ ಹೇಳದ ಪೇನ್ ನಿಮ್ಮನ್ನು ಒಳಗೊಳಗೆ ಕಾಡ್ತಾ ಇತ್ತು. ಆದರೆ ಈಗ ಯೂನಿವರ್ಸ್ ನಿಮ್ಮ ಪರವಾಗಿ ಕೆಲಸ ಶುರು ಮಾಡಿದೆ. ನಿಮ್ಮ ಮಾತು, ನಿಮ್ಮ ಇಂಟೆಲಿಜೆನ್ಸ್, ನಿಮ್ಮ ಕಮ್ಯುನಿಕೇಷನ್ ಪವರ್ ಇವುಗಳೇ ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗುತ್ತೆ. ಕೆಲಸದ ವಿಚಾರದಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಪರ್ಚುನಿಟಿ ಬರಲಿದೆ. ಮೊದಲಿಗೆ ಸ್ಮಾಲ್ ಅನಿಸಬಹುದು, ಆದರೆ ಫ್ಯೂಚರಲ್ಲಿ ಬಿಗ್ ಸಕ್ಸಸ್ ಕೊಡುತ್ತೆ. ಹಣಕಾಸಿನ ವಿಷಯದಲ್ಲಿ ಸಡನ್ ಎಕ್ಸ್ಪೆನ್ಸ್ ಆಗಬಹುದು, ಆದರೆ ಅದೇ ಸಮಯದಲ್ಲಿ ಸ್ಟಕ್ ಮನಿ ರಿಲೀಸ್ ಆಗುವ ಚಾನ್ಸಸ್ ಕೂಡ ಜಾಸ್ತಿ. ನಿಮ್ಮ ಮೇಲೆ ಡೌಟ್ ಮಾಡಿದವರು ಈಗ ನಿಮ್ಮ ಟ್ಯಾಲೆಂಟ್ ನೋಡಿ ಸೈಲೆಂಟ್ ಆಗ್ತಾರೆ. ಫ್ಯಾಮಿಲಿ ಸೈಡ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗುತ್ತೆ. ಎಸ್ಪೆಷಲಿ ಬ್ರದರ್, ಸಿಸ್ಟರ್ ಆರ್ ಕ್ಲೋಸ್ ರಿಲೇಟಿವ್ ಜೊತೆ ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತೆ. ಪ್ರೀತಿ ವಿಷಯದಲ್ಲಿ ಮಿಕ್ಸ್ಡ್ ಸಿಗ್ನಲ್ಸ್ ಇರುತ್ತೆ. ಸಿಂಗಲ್ ಇದ್ದರೆ ಪಾಸ್ಟ್ ಪರ್ಸನ್ ಮತ್ತೆ ಕಾಂಟ್ಯಾಕ್ಟ್ ಮಾಡಬಹುದು. ಕಮಿಟೆಡ್ ಇದ್ದವರು ಈಗೋ ಸೈಡ್ಗೆ ಹೋಗದೆ ಮಾತಾಡಿದರೆ ರಿಲೇಷನ್ಶಿಪ್ ಸ್ಮೂತ್ ಆಗುತ್ತೆ. ಹೆಲ್ತ್ ಕಡೆ ಗಮನ ಕೊಡಿ. ಸ್ಲೀಪ್ ಪ್ರಾಪರ್ ಆಗಿರಲಿ. ಓವರ್ ಥಿಂಕಿಂಗ್ ಅವಾಯ್ಡ್ ಮಾಡಿ. ಒಂದು ಮಾತು ನೆನ್ಪಿಟ್ಕೊಂಬಿಡಿ, ಮಿಥುನ ರಾಶಿಯವರ ಡೆಸ್ಟಿನಿ ಡಿಲೇ ಆಗಬಹುದು, ಆದರೆ ಡಿಫೀಟ್ ಆಗೋಲ್ಲ. ನೀವು ಹಾರುವ ಸಮಯ ತುಂಬ ಹತ್ತಿರದಲ್ಲೇ ಇದೆ. ಈ ಸಂದೇಶ ನಿಮಗೆ ಇಷ್ಟ ಆಯಿತು ಅಂದರೆ ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ. ಯೂನಿವರ್ಸ್ ನಿಮಗೆ ಸೂಚನೆ ಕೊಡ್ತಾ ಇದೆ. ಈ ಸಮಯ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಫೇಸ್. ನೀವು ಇಷ್ಟು ದಿನ ಅನುಭವಿಸಿದ ಸ್ಟ್ರಗಲ್, ಕನ್ಫ್ಯೂಷನ್, ಡಿಲೇ ಎಲ್ಲವೂ ರೀಜನ್ ಇಲ್ಲದೆ ಆಗಿಲ್ಲ. ಯೂನಿವರ್ಸ್ ನಿಮಗೆ ಟೆಸ್ಟ್ ಕೊಡ್ತಾ ಇತ್ತು. ಈಗ ರಿವಾರ್ಡ್ ಕೊಡೋ ಸಮಯಕ್ಕೆ ಸ್ಲೋಲಿ ಮೂವ್ ಆಗ್ತಾ ಇದೆ. ನೀವು ಸ್ಮಾರ್ಟ್, ಇಂಟೆಲಿಜೆಂಟ್, ಕ್ವಿಕ್ ಲರ್ನರ್ ಆಗಿದ್ರು ಕೂಡ ಕೆಲವೊಮ್ಮೆ ನಿಮ್ಮ ಓನ್ ಥಾಟ್ಸ್ ನಿಮಗೆ ಎನಿಮಿ ಆಗುತ್ತೆ. ಓವರ್ ಥಿಂಕಿಂಗ್ ನಿಮ್ಮ ಬಿಗ್ಗೆಸ್ಟ್ ವೀಕ್ನೆಸ್. ಆದರೆ ಅದೇ ಮೈಂಡ್ ಸರಿಯಾಗಿ ಬಳಸಿದರೆ ಅದು ನಿಮ್ಮ ಬಿಗ್ಗೆಸ್ಟ್ ವೆಪನ್ ಕೂಡ ಆಗುತ್ತೆ. ಇತ್ತೀಚೆಗೆ ನಿಮಗೆ ಅನಿಸೋದು, ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ರಿಸಲ್ಟ್ ಬರ್ತಾ ಇಲ್ಲ ಅನ್ನೋ ಫೀಲಿಂಗ್. ಆದರೆ ರಿಯಾಲಿಟಿ ಏನಪ್ಪ ಅಂತಂದರೆ, ಬೀಜ ಅನ್ನೋದು ಆಲ್ರೆಡಿ ಬಿತ್ತಿದೆ. ಬೆಳೆ ಬರೆಯೋದಕ್ಕೆ ಟೈಮ್ ಕಾಯಬೇಕು ಅಷ್ಟೇ. ಜಾಬ್ ಆರ್ ಬಿಸ್ನೆಸ್ ಸೈಡಲ್ಲಿ ಸಡನ್ ಕಾಲ್ ಬರುತ್ತೆ, ಮೆಸೇಜು, ಮೀಟಿಂಗ್ ಬರಬಹುದು. ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ. ಅದು ಲೈಫ್ ಚೇಂಜಿಂಗ್ ಅಪರ್ಚುನಿಟಿ ಆಗಿರಬಹುದು. ಪ್ರಮೋಷನ್ ಡಿಲೇ ಆಗಿದ್ರೂ ಕೂಡ ಕ್ಯಾನ್ಸಲೇಷನ್ ಅಲ್ಲ, ರೈಟ್ ಟೈಮಿಂಗ್ನಲ್ಲಿ ಸರ್ಪ್ರೈಸ್ ಅನ್ನೋದು ಕೊಡುತ್ತೆ. ಮನಿ ಮ್ಯಾಟರಲ್ಲಿ ಒಂದು ಸೈಡ್ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಇದೆ, ಅನದರ್ ಸೈಡ್ ಇನ್ಕಮ್ ಸ್ಲೋ ಅನಿಸಬಹುದು. ಆದರೆ ನೆಕ್ಸ್ಟ್ ಫ್ಯೂ ಡೇಸಲ್ಲಿ ಬ್ಲಾಕ್ಡ್ ಮನಿ, ಪೆಂಡಿಂಗ್ ಪೇಮೆಂಟ್, ಅನ್ಎಕ್ಸ್ಪೆಕ್ಟೆಡ್ ಗೇನ್ ಚಾನ್ಸ್ ಇದೆ. ನಿಮ್ಮ ಮೇಲೆ ಜೀಲಿಯಸ್ ಎಲ್ಲ ಇದ್ದವರು ಸ್ಮೈಲ್ ಮಾಡ್ತಾ ಇದ್ರು, ಇನ್ಸೈಡ್ ಪ್ಲ್ಯಾನ್ ಮಾಡ್ತಾ ಇರಬಹುದು. ಸೊ ಬ್ಲೈಂಡ್ಲಿ ಟ್ರಸ್ಟ್ ಯಾರನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ. ಫ್ಯಾಮಿಲಿ ಲೈಫಲ್ಲಿ ಎಮೋಷ್ನಲ್ ಮೂಮೆಂಟ್ ಬರುತ್ತೆ. ಎಲ್ಡರ್ಸ್ ಅಡ್ವೈಸ್ ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ. ಅದರಲ್ಲೂ ಕೂಡ ಹಿಡನ್ ಬ್ಲೆಸ್ಸಿಂಗ್ ಇರುತ್ತೆ. ಲವ್ ಲೈಫ್ ಬಗ್ಗೆ ಮಾತಾಡೋದಾದರೆ ನಿಮಗೇನು ಪಾಸ್ಟ್ ಪರ್ಸನ್ ಇದ್ರಲ್ಲ, ಅವ್ರ ಶ್ಯಾಡೋ ಇನ್ನು ಮುಂದೆ ನಿಮ್ಮ ಲೈಫಲ್ಲಿ ಬರುತ್ತೆ, ಮತ್ತೆ ಎಂಟ್ರಿ ಕೊಡಬಹುದು. ಆದರೆ ಸೇಮ್ ಇಷ್ಟಕ್ಕಿಂತ ನೀವು ಒಂದು ಸಲ ತಪ್ಪು ಮಾಡಿದ್ದನ್ನು ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗಬೇಡಿ. ಕಮಿಟೆಡ್ ಪೀಪಲ್ ಈಗೋ ಸೈಡ್ಗೆ ಹೋಗದೆ ಕಾಮ್ ಕಮ್ಯುನಿಕೇಷನ್ ಇಟ್ಕೊಂಡ್ರೆ ರಿಲೇಷನ್ಶಿಪ್ ಅನ್ನೋದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಹೆಲ್ತ್ ಕಡೆ ಕೇರ್ಲೆಸ್ ಆಗೋದಕ್ಕೆ ಹೋಗಬೇಡಿ. ಎಸ್ಪೆಷಲಿ ಥ್ರೋಟು, ಸ್ಟೊಮಕ್ಕು, ಸ್ಲೀಪ್ ಇಶ್ಯೂಸು ಬರಬಹುದು. ಇನ್ನು ರೂಟೀನ್ ಯಾವಾಗಲೂ ಡಿಸಿಪ್ಲಿನನ್ನು ಇರಬೇಕು. ಡಿಸಿಪ್ಲಿನಿಂದ ಫಾಲೋ ಮಾಡಿದರೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಏನಂತಂದರೆ, ಈ ಸಮಯದಲ್ಲಿ ನೀವು ಯಾರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ. ನಿಮ್ಮ ಗ್ರೋತ್ ನಿಮ್ಮ ಆನ್ಸರ್ ಆಗುತ್ತೆ. ಸೈಲೆನ್ಸ್ ನಿಮ್ಮ ಪವರ್, ಪೇಷನ್ಸ್ ನಿಮ್ಮ ಪ್ರೊಟೆಕ್ಷನ್. ಮಿಥುನ ರಾಶಿಯವರೇ, ಡೆಸ್ಟಿನಿ ನಿಮಗೆ ಶಾರ್ಟ್ ಕಟ್ ಕೊಡಲ್ಲ, ಬಟ್ ಲಾಂಗ್ ರನ್ನಲ್ಲಿ ಅನ್ಬೀಟಬಲ್ ಪೊಸಿಷನ್ ಕೊಡುತ್ತೆ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ಕನೆಕ್ಟ್ ಆಗಿದ್ರೆ ಯೂನಿವರ್ಸ್ ನಿಮ್ಮ ಜೊತೆಗೆ ಇದೆ ಅನ್ನೋ ಸಿಗ್ನಲ್ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.